Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಟಾಪ್ ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಸ್ಟ್ರೈಟ್ ಅವೇ ಯಾವ್ದು ಡಿಲೇ ಮೊದಲನೇ ಅಪ್ಡೇಟ್ಗೆ. 22ನೇ ತಾರೀಕು ವಿರಾಟ್ ಕೊಹ್ಲಿ ಅರೈವ್ ಆಗ್ತಾರೆ ಟೆಸ್ಟಿಗೆ ಅಂತ ಅಪ್ಡೇಟ್ ಇತ್ತು. ಸೊ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ. ಇಂಗ್ಲೆಂಡ್ ಸೀರೀಸ್ಗಿನ ಮುಂಚೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ನ ಸ್ಟಾರ್ ಮಾರ್ಕ್ ಏನು ಹಾಕ್ಬಿಡಿದ್ರೆ ಇವರಿಗೆ ODI ಸೀರೀಸ್ಗೆ. ಸೊ ಆ ಸ್ಟಾರ್ ಮಾರ್ಕ್ ರಿಮೂವ್ ಆಗಬೇಕು ಅಂದರೆ ಈ ಒಂದು ಫಿಸಿಕಲ್ ಟೆಸ್ಟ್ ಏನಿದೆ ಸೊ ಇದು ಕ್ಲಿಯರ್ ಆಗಬೇಕು. ಬೆಂಗಳೂರಲ್ಲಿ NCAಯಲ್ಲಿ ಇವರಿಗೆ ಫಿಸಿಕಲ್ ಟೆಸ್ಟ್ ಇದೆ ಅಂತ ಅಪ್ಡೇಟ್ ಬಂದಿದೆ ಅಂಡ್ ಲ್ಯಾಂಡ್ ಕೂಡ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ಕ್ಲಿಯರ್ ಕೂಡ ಮಾಡಿದ್ರೆ ಸಿಕ್ಕಾಪಟ್ಟೆ ಸೂಪರ್ ಫಿಟ್ ಆಗಿ ಕೂಡ ಕಾಣಿಸ್ತಾ ಇದ್ದಾರೆ. ನಾನು ಹೇಳೋ ಹಾಗೇನೆ ವಿರಾಟ್ ಕೊಹ್ಲಿ ಫಿಟ್ ಇಲ್ಲ ಅಂತಂದ್ರೆ ಒಂದು ಸೀರೀಸ್ಗೆ ಅವ್ರ ಹೆಸರು ಕೊಡೋದೇ ಇಲ್ಲ. ಅಪ್ಡೇಟ್ ಬಿಟ್ಟು ಒಂದು ನೈಟ್ ಕ್ಲಬ್ ಇನ್ಸಿಡೆಂಟ್ ಏನಾಗಿತ್ತು ಬೆನ್ ಸ್ಟೋಕ್ಸ್ ಅವರ ವಿಚಾರದಲ್ಲಿ. ಸೊ ಈ ವಿಚಾರದಲ್ಲಿ ಇವಾಗ ಪಾಸಿಟಿವ್ ಆಗಿದೆ. ಬೆನ್ ಸ್ಟೋಕ್ಸ್ ಅವರು ಮತ್ತೆ ಸ್ಕ್ವಾಡಿಗೆ ರಿಟರ್ನ್ ಆಗಿದ್ದಾರೆ. ಬ್ಯಾನ್ ಕೂಡ ಮಾಡಿದ್ರು ಅವ್ರನ್ನ. ಟೆಂಪ್ರವರಿ ಬ್ಯಾನ್ ಮಾಡಲಾಗಿತ್ತು, ಸ್ಕ್ವಾಡಿಂದ ತೆಗೆದಾಕಿತ್ತು ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿ ಇದ್ದಿದ್ರಿಂದ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಬ್ರೆಂಡನ್ ಮೆಕಲಮ್ ಅವರು ಕನ್ಫರ್ಮ್ ಮಾಡಿದರೆ ಬೆನ್ ಸ್ಟೋಕ್ಸ್ಗೆ ಮತ್ತೆ ಕ್ಯಾಪ್ಟನ್ಸಿನ ಕೊಡಲಾಗಿದೆ, ಮತ್ತೆ ಅವರು ಕ್ಯಾಪ್ಟನ್ಸಿಗೆ ಬರ್ತಾ ಇದ್ದಾರೆ. ಸೊ ಆ ನೈಟ್ ಕ್ಲಬ್ ಇನ್ಸಿಡೆಂಟ್ ಏನಾಯಿತು ಸೊ ಅದೆಲ್ಲ ಮರ್ತೋಗ್ಬಿಡಿ ಜನ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಏನು ಒಂದೇ ಒಂದು ಗೇಮ್ ಏನಾದ್ರು ಹಿಂಗೆ ಆಗೋಗ್ಬಿಡ್ತು ಅಥವಾ ಒಂದೇ ಒಂದು ಇನ್ಸಿಡೆಂಟ್ ಚಿಕ್ಕ ಇನ್ಸಿಡೆಂಟ್ ಏನಾರು ಆಗೋಗ್ಬಿಟ್ಟು ಸಣ್ಣ ಪುಟ್ಟ ಇನ್ಸಿಡೆಂಟ್ ಅಂತ ಏನು ಕೊಲೆನ ಮಾಡೋರು ಅಥವಾ ಏನು ಬೇರೆ ಏನಾರು ಅಲ್ಕ ಕೆಲಸ ಏನಾರು ಮಾಡೋರ ಏನೋ ಸಣ್ಣ ಪುಟ್ಟ ಆಗ್ತಾವಪ್ಪ, ಏನೋ ರೂಲ್ಸ್ಗಳು ಬ್ರೇಕ್ ಆಗ್ತವೆ. ಅದಕ್ಕೋಸ್ಕರ ಕ್ಯಾಪ್ಟನ್ಸಿಂದ ಇಳಿಸ್ಬಿಟ್ಟು ಮ್ಯಾಚಿಂದ ಇಳಿಸ್ಬಿಟ್ಟು ಸೊ ಇದೆಲ್ಲ ಮಾಡುವಂಥದ್ದು ನನ್ನ ಪ್ರಕಾರ ಒಂಥರ ಮಾಡಬಾರ್ದಾಗಿತ್ತು. ಮಾಡಿದ್ರು ಇವರಿಗೆ ಒಂದು ಮ್ಯಾಚ್ ಸಿಕ್ಕಾಬಿಟ್ಟೆ ಬೈದ್ಬಿಟ್ಟು ಕೂಡಿಸ್ಬಿಟ್ಟಿದ್ರು. ಸೊ ಇವಾಗ ಮತ್ತೆ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ ಅಂತ ಮೆಕ್ಲಮ್ ಕನ್ಫರ್ಮ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 3 IPL 2026 ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. IPL 2026 becomes the most watched IPL season in history with over 1.2 billion viewers across TV and digital platform ಅಂತ ಬಂದೈತೆ ಅಪ್ಡೇಟು. ಸೊ ಮುಂಚೆ ಎಲ್ಲ ಬರೀ TV ಇರ್ತಾ ಇತ್ತು. ಸೊ ಇವಾಗ ಡಿಜಿಟಲ್ ಕೂಡ ಬಂದಿರೋದ್ರಿಂದ ಅಕ್ರಾಸ್ ಎರಡು ಕೂಡ ತೊಗೊಂಡು ನೋಡ್ತು ಅನ್ನೋದಾಗ ಫೋನಲ್ಲಿ ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಆಬ್ವಿಯಸ್ಲಿ ಡಿಜಿಟಲ್ ವಿಚಾರಕ್ಕೆ ಬಂತು ಅಂದರೆ ಜಾಸ್ತಿ ಆಗಿದೆ. TV ಡಿಶ್ ವಿಚಾರಕ್ಕೆ ಬಂತು ಅಂದರೆ ಆಬ್ವಿಯಸ್ಲಿ ಕಮ್ಮಿ ಆಗೇ ಆಗಿರುತ್ತೆ. ಸೊ ಪ್ರತಿ ವರ್ಷ ಡಿಜಿಟಲ್ ಎಲ್ಲ ಡಿಜಿಟಲೈಸ್ ಆಗ್ತಾ ಇದೆ. ಸೊ ಎಲ್ಲ ಫೋನಲ್ಲಿ ನೋಡೋರು ಜಾಸ್ತಿ ಆಗ್ತದೆ. ಹಂಗೆ ಈ ಕಡೆ ವ್ಯೂವರ್ಶಿಪ್ ಕೂಡ ಜಾಸ್ತಿ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇಂಟ್ರೆಸ್ಟಿಂಗ್ಲಿ 1.2 ಬಿಲಿಯನ್ ಅಂತಂದರೆ ಪ್ರತಿಯೊಂದು ಸೈಕಲ್ನು ಕೂಡ ಇನ್ಕ್ರೀಸ್ ಆಗೋದೇ ನೋಡ್ತಾ ಇರ್ತೀವಿ. ಬಟ್ ಈ ಸೀಸನ್ ಇನ್ನೂ ಇನ್ಕ್ರೀಸ್ ಆಗಿದೆ ಅಂದರೆ ನನಗೆ ಆಶ್ಚರ್ಯ ಮೂಡಿಸ್ತಾ ಇದೆ. ಬಟ್ ಆ್ಯಡ್ ರೇಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಟ್ಟಿದೆ. ಬ್ರಾಡ್ಕಾಸ್ಟರ್ಸ್ಗೆ ಅದೊಂಥರ ಲಾಸೇನೇ ಆಗ್ತಿದೆ. ಯಾಕಂದರೆ ಫ್ಯಾಂಟಸಿ ಅಪ್ಲಿಕೇಶನ್ಗಳ ಬ್ಯಾನ್ ಏನಿದೆ ಸೊ ಸಿಕ್ಕಾಪಟ್ಟೆ ಹೊಡ್ತಾ ತಿಂದಿದೆ ಬ್ರಾಡ್ಕಾಸ್ಟರ್ಸ್ಗಳ ಮೇಲೆ. ಅಪ್ಡೇಟ್ ನಂಬರ್ 4 MS ಧೋನಿ ಅವರು ಕುಲ್ದೀಪ್ ಯಾದವ್ ಅವರಿಗೆ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ರಂತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಚಿನ್ನ, ನೀನೇ ಡ್ರಾಪ್ ಆಗೋದಿಲ್ಲ, ಹೆದರ್ಕೊಳಕ್ಕೆ ಹೋಗ್ಬೇಡ. ವರ್ಸ್ಟ್ ಫೇಸ್ ಇವರ ಕರಿಯರ್ಲಿ ಒಂದು ಟೈಮಲ್ಲಿ ಬಂದಿದ್ದಂತೆ MS ಧೋನಿ ಅವರು ಇದ್ದಾಗ. ಸೊ ಆ ಟೈಮಲ್ಲಿ ಇವರಿಗೆ ಬ್ಯಾಕಿಂಗ್ ಕೊಟ್ಟಿದ್ದು MS ಧೋನಿ ಅವರಂತೆ. MS ಧೋನಿ ಅವರು ಸಿಕ್ಕಾಪಟ್ಟೆ ಜನಕ್ಕೆ ಬ್ಯಾಕಿಂಗ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗಾಗಿರ್ಲಿ, ರೋಹಿತ್ ಶರ್ಮಾಗಾಗಿರ್ಲಿ, ಇನ್ನ ಹಲವು ಕ್ರಿಕೆಟರ್ಸ್ಗಳಿಗಾಗಿರ್ಲಿ ಬ್ಯಾಕಿಂಗ್ ಸಿಕ್ಕಾಪಟ್ಟೆ ಸಖತ್ತಾಗಿನೇ ಕೊಟ್ಟಿದ್ರೆ ಅದು ಖಂಡಿತ MS ಧೋನಿ ಅವ್ರ ಬಗ್ಗೆ ಹೇಳ್ತಾರೆ. ರೋಹಿತ್ ಶರ್ಮಾ ಹೇಳ್ತಾರೆ, ವಿರಾಟ್ ಕೊಹ್ಲಿ ಹೇಳ್ತಾರೆ, ಇನ್ನ ಸಾಕಷ್ಟು ಕ್ರಿಕೆಟರ್ಸ್ ಹೇಳ್ತಾರೆ. ತಲಾ ಫಾರ್ ರೀಸನ್ ಅಂತ ಹೇಳದೇ ಇದ್ರು MS ಧೋನಿಗೆ ಕ್ರೆಡಿಟ್ ಅಂತೂ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಅವರ ಕೆರಿಯರ್ ಸಕ್ಸಸ್ ಅಲ್ಲಿ ಅವರು ಕೂಡ ಪಾಲಾಗಿದ್ದಾರೆ. ಗುರು ಯಾವಾಗ ಬೇಕಾದ್ರೆ ಡ್ರಾಪ್ ಆಗ್ಬೋದಾಗಿತ್ತು, ಕೊಹ್ಲಿ ಡ್ರಾಪ್ ಆಗ್ಬೋದಾಗಿತ್ತು, ರೋಹಿತ್ ಡ್ರಾಪ್ ಆಗ್ಬೋದಾಗಿತ್ತು, ಕುಲ್ದೀಪ್ ಡ್ರಾಪ್ ಆಗ್ಬೋದಾಗಿತ್ತು. ಸೊ ಅವರೆಲ್ಲ ಕೆರಿಯರ್ ಉದ್ಧಾರ ಆಗಿದೆ ಅಂತಾರೆ. MS ಧೋನಿ ಕೂಡ ಒಂದು ಸ್ವಲ್ಪ ಪಾರ್ಟ್ ಇದ್ದೇ ಇರುತ್ತೆ. ಅಪ್ಡೇಟ್ ನಂಬರ್ 5 ವೈಭವ್ ಸೂರ್ಯವಂಶಿ ಅವರು ಮಾತಾಡಿದ್ರೆ ನಿನ್ನೆ ಮ್ಯಾಚ್ ಬಗ್ಗೆ, ನಿನ್ನೆ ಮ್ಯಾಚ್ ಸಕ್ಸಸ್ ಬಗ್ಗೆ. ಫೈನಲ್ಸ್ ನಾಗ ಗೆದ್ರಲ್ಲಪ್ಪ ಟ್ರೈ ಸೀರೀಸ್. ವೈಭವ್ ಸೂರ್ಯವಂಶಿ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಫೈನಲ್ ಆದ್ರು. ಅಂಡರ್-19 ವರ್ಲ್ಡ್ ಕಪ್ ಅಲ್ಲೂ ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ಸ್ ಅಲ್ಲಿ, ಇಲ್ಲೂ ಕೂಡ ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ಸ್ ಅಲ್ಲಿ. ಫೈನಲ್ಸ್ ಅಂದ್ರೆ ಒಂಥರ ಇಷ್ಟ ಅಂತ ಕಾಣಿಸಿದೆ ವೈಭವ್ ಸೂರ್ಯವಂಶಿಗೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ನನಗೆ ಪ್ರೆಷರ್ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಬ್ಯಾಟಿಂಗ್ ಆಡೋದಕ್ಕೆ. ಇವ್ರಿಗೆ ಫಸ್ಟ್ ಆಫ್ ಆಲ್ ಯಾವಾಗ ಪ್ರೆಷರ್ ಇತ್ತು? ಇವ್ರಿಗೆ ಯಾವ ಮ್ಯಾಚು ಕೂಡ ಪ್ರೆಷರ್ ಇರೋದಿಲ್ಲ. ಪ್ರೆಷರ್ ಇಲ್ಲದೇ ಇರೋ ಥರ ಆಡೋಂಥ ಪ್ಲೇಯರು. ಸೊ ಕರೆಂಟ್ ಕ್ರಿಕೆಟಲ್ಲಿ ನೋಡೋದು ಅಂದರೆ ಖಂಡಿತ ಅದು ವೈಭವ್ ಸೂರ್ಯವಂಶಿ ಮಾತ್ರ ಅಂತ ಅನ್ಸುತ್ತೆ. ಸೊ ಅವ್ರು ಹೇಳೋದೇನು ಅಂತಂದರೆ, ನನ್ನ ಪ್ಲಾನು ಏನಿತ್ತು ಅಂದರೆ 10 ಓವರ್ಲಿ ಸ್ಟಾರ್ಟಿಂಗ್ 10 ಓವರ್ಲಿ ಎಕ್ಸಿಕ್ಯೂಟ್ ಮಾಡಾಕ್ಬಿಡ್ಬೇಕು, ನಾಯಿ ಚಿಕ್ಕ ಹಾಕ್ಬಿಡ್ಬೇಕು ಅನ್ನೋ ಥರ ನನಗೆ ಪ್ಲಾನ್ ಇತ್ತು. ಸೊ ಅದನ್ನ ನಾನು ಪರ್ಫೆಕ್ಟಾಗಿ ಪವರ್ ಎಕ್ಸಿಕ್ಯೂಟ್ ಮಾಡಿದೆ ಅಷ್ಟೇನೆ. ಹೆಂಗಿತ್ತು ಅಂತಂದರೆ ಇವರಿಗೆ ಲಾಸ್ಟ್ ಮ್ಯಾಚ್ ಹಾಕ್ಬಿಟ್ಟಿರಲ್ಲ ಶ್ರೀಲಂಕಾದವರು, ಅದನ್ನು ಫಸ್ಟ್ 10 ಓವರ್ಲಾಗ ಕೊಡ್ತೀನಿ ಮಕ್ಕಳ, ತಗೊಳ್ಳಿ T20 ಕೂಟಂಗೆ ಕೊಡ್ತೀನಿ ಅನ್ನೋ ಥರ ಇತ್ತು ಇವರಿಗೆ. ಸೊ ಆ ಪ್ಲಾನ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅಷ್ಟೇ. ಅಪ್ಡೇಟ್ ನಂಬರ್ 7 ಟಿಮ್ ಡೇವಿಡ್ಗೆ ಸಿಕ್ಕಾಪಟ್ಟೆ ಅಲ್ಟಾಗಿ ಹೋಗ್ಬಿಟ್ಟಿದಂತೆ ಗುರು. ಆ ಮಿಡಲ್ ಫಿಂಗರ್ ತೋರಿಸಿದ್ದೇನಿತ್ತು ಅದು ಮುಂಬೈ ಇಂಡಿಯನ್ಸ್ ಟೀಮ್ ಅಗೇನ್ಸ್ಟ್ ಬೇರೆ ಇತ್ತಲ್ಲ. ಸೊ ಅದು ಅವ್ರಿಗೆ ಸಿಕ್ಕಾಪಟ್ಟೆ ಅಲ್ಟಾಗಿ ಹೋಗ್ಬಿಡ್ತಂತೆ. ಹೌದು, ಐ ಡೋಂಟ್ ನೋ ಹೌ ಐ ಡಿಡ್ ದಿಸ್. ಆ ಒಂದು ಎಕ್ಸೈಟ್ಮೆಂಟ್ ಲೀಡ್ ಆಫ್ ದ ಮೂಮೆಂಟ್ ಅಲ್ಲಿ ಆ ಮಿಡಲ್ ಫಿಂಗರ್ನ ತೋರಿಸ್ಬಿಟ್ಟೆ. ಇವಾಗ ಆ ಮಿಡಲ್ ಫಿಂಗರ್ ಮ್ಯಾಟರ್ ಬಗ್ಗೆ ಎಕ್ಸ್ಪೋಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ನನಗೆ ಏನು ಅನ್ನಿಸ್ತಾ ಇತ್ತು ಅವ್ರಿಗೆ ಅಂತ. ಸೊ ಅವ್ರು ಯಾಕೆ ತೋರಿಸ್ತಾ ಅಂತ ನನಗೆ ಗೊತ್ತಾಗ್ಲಿಲ್ಲ ಗುರು. ಆ ಒಂದು ಲೀಡ್ ಆಫ್ ದ ಮೂಮೆಂಟ್ ಅಲ್ಲಿ ತೋರಿಸ್ಬಿಟ್ಟೆ ನಾನು. ಬಟ್ ಆಮೇಲೆ ನಂಗೆ ರಿಯಲೈಸ್ ಆಯ್ತು, ಎಲ್ಲ ತೋರಿಸಬಾರ್ದಾಗಿತ್ತು. ಮುಂಬೈ ಇಂಡಿಯನ್ಸ್ ನಾನು ಆಡಿರುವಂಥ ಫ್ರಾಂಚೈಸ್ಗೆ ಯಾವುದೇ ಫ್ರಾಂಚೈಸ್ ತೋರಿಸಬಾರ್ದಾಗಿತ್ತು. ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ಕೋಚ್ ಆಗಿರಲಿ, ಅವರು ಇವರು ಎಲ್ಲರೂ ಬಂದ್ಬಿಟ್ಟು ಹತ್ರ ಮಾತಾಡಿದ್ರು, ಸಿಕ್ಕಾಪಟ್ಟೆ ಬೈದ್ರು, ಚೆನ್ನಾಗಿ ಮಗೋ ಕ್ಯಾಕರ್ಸ್ ಹೋಗಿದ್ರು ನನಗೆ ಮಿಡಲ್ ಫಿಂಗರ್ ತೋರಿಸಿದ್ದಕ್ಕೆ. ಸೊ ನನಗೆ ಹೆಂಗಾಗಿತ್ತು ಅಂದರೆ, ಆ ಒಂದು ಮಿಡ್ ಸೀಸನ್ನೇ ಬಿಟ್ಬಿಟ್ಟು ಹೋಗ್ಬಿಡೋಣ IPL ಅನ್ನೋ ಥರ ಆರೆಂಜಿಗೆ ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದ್ದು. ಬಟ್ ನಾನು ನನ್ನ ಆರ್ಟ್ನ ಕಂಟ್ರೋಲ್ ಮಾಡಿಕೊಂಡು, ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿಕೊಂಡು IPL ಆಡಲೇಬೇಕು, RCBಗೆ ಆಡಲೇಬೇಕು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೆ ನಾನು. ಆ ಒಂದು ಮಿಡಲ್ ಫಿಂಗರ್ ತೋರಿಸಿದ್ದು ಏನಿದೆ ಅದು ಇವ್ರನ್ನ IPL ಬಿಡೋ ಥರ ಮಾಡ್ಬಿಟ್ಟಿತ್ತಂತೆ. ಆ ರೇಂಜಿಗೆ ಇವ್ರಿಗೆ ಕ್ರಿಟಿಸಿಸಮು, ಆ ರೇಂಜಿಗೆ ಇವ್ರಿಗೆ ಬೈದಾಕ್ಬಿಟ್ಟಿರಂತೆ ಚೆನ್ನಾಗಿ ಅವರು ಇವರೆಲ್ಲ ಬಂದ್ಬಿಟ್ಟು.
ನೋಡಿ ಒಂದೇ ಒಂದು ಇನ್ಸಿಡೆಂಟ್ ಇಷ್ಟೊಂದೆಲ್ಲ ಪ್ಲೇಯರ್ ಅಲ್ಲಿ ಚೇಂಜ್ ಮಾಡುತ್ತಾಗಿರೋ. ಅಪ್ಡೇಟ್ ನಂಬರ್ 6 ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಬಗ್ಗೆ ಇಂಟೆನ್ಸಿಟಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆಗಿಬಿಡಿದ್ರೆ, ಐ ಆಮ್ ಕ್ರೇವಿಂಗ್ ದ ಸಿಚುವೇಶನ್ ವೆನ್ ಪೀಪಲ್ ಫೀಲ್ ದಟ್ ಇಟ್ಸ್ ಗಾನ್ and then somehow you can manage to pull the game back. ಅಂದ್ರೆ ಇವ್ರಿಗೆ ಏನು ಅನ್ಸುತ್ತೆ ಅಂತಂದ್ರೆ, ಜನಗಳು ತಿಳ್ಕೊಂಬಿಡ್ಬೇ ಹೋಯ್ತು ಬಿಡುಗ್ರೋ ಮ್ಯಾಚ್ ಇದು ಅಜ್ಜಿ, ಆ ಥರ ಸಿಚುವೇಶನ್ ವೆಯ್ಟ್ ಮಾಡ್ತಾ ಇರ್ತಾರಂತೆ ಅವರು. ಆ ಥರ ಬರಬೇಕು ಅಜ್ಜಿ, ನಾನು ಅಲ್ಲಿಂದ ಗೆಲ್ಸ್ಬೇಕು, ಮ್ಯಾಚ್ನ ಚಾಲೆಂಜ್ ತೊಗೊಂಡು ಹೊಡೆದು ಗೆಲ್ಸ್ಬೇಕು, ಚಚ್ಚಿ ಗೆಲ್ಸ್ಬೇಕು ಅನ್ನೋ ಥರ ಇವರ ಎಕ್ಸ್ಪೆಕ್ಟೇಷನು. ಸೊ ಇದು ತೋರಿಸುತ್ತೆ ಮೈಂಡ್ ಸೆಟ್ ಯಾವ ಥರ ಇದೆ ವಿರಾಟ್ ಕೊಹ್ಲಿದು ಅಂತ. ಸೊ ಕೆಲವರು ಸುಮ್ಮನೆ ಆಡ್ಕೊಳ್ಳೋದಕ್ಕೆ ನೋಡಿರ್ತಾರೆ, ಸುಮ್ಮನೆ ಸಲೀಸಾಗಿದ್ರೆ ಸಾಕು ಗುರು ಅಂತ. ಕೊಹ್ಲಿ ಅವ್ರು ನೋಡಿ ಚಾಲೆಂಜ್ ತಗೊಳ್ಳೋದಕ್ಕೆ ನನಗೆ ಈ ಥರ ಇರಬೇಕು ಸಿಚುವೇಶನು, ಆ ಥರ ಆಯಿತು ಅಂದರೆ ಒಳ್ಳೆ ಮಜಾ ಬರುತ್ತೆ ನನಗೆ. ಅಂದರೆ ಅವ್ರು ಹೇಳ್ತಿರೋದು ಯಾವ ಮ್ಯಾಚ್ ಬಗ್ಗೆ ಅಂದರೆ MCG ಮ್ಯಾಚ್ ಬಗ್ಗೆ. ಅಪ್ಡೇಟ್ ನಂಬರ್ 8 ಜೋಫ್ರಾ ಆರ್ಚರ್ ಅವ್ರು ಮಾತಾಡಿದ್ದಾರೆ KL ರಾಹುಲ್ ಬಗ್ಗೆ. ಪ್ರಾಬ್ಲಿ ಇನ್ ಮೈ ಫಸ್ಟ್ ಫ್ಯೂ ಇಯರ್ಸ್ ಆಫ್ IPL ಫ್ರಮ್ KL ರಾಹುಲ್ ಇಟ್ ವಾಸ್ ರಿಯಲಿ ಹಾರ್ಡ್ ಟು ಬೋಲ್ ದ್ಯಾಟ್ ಅಂತ ಹೇಳಿದ್ರೆ, KL ರಾಹುಲ್ಗೆ ಬೌಲಿಂಗ್ ಮಾಡೋದು ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಅವರು ಆಬ್ವಿಯಸ್ಲಿ ಇದರಲ್ಲಿದ್ದರು, ಕಿಂಗ್ಸ್ 11 ಪಂಜಾಬ್ ಇದ್ರು ಅಂತ ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಟ್ಟು ನನಗೆ ಬೌಲಿಂಗ್ ಮಾಡೋದಕ್ಕೆ ಇವ್ರಿಗೆ ಅಂತ. ಯಾಕಂದರೆ ಆ ಥರ ಡಿಸಾಸ್ಟರ್ ಮಾಡಿದ್ರು ಇವರು KL ರಾಹುಲ್ ಅವರು. ಫಾಸ್ಟೆಸ್ಟ್ 50 14 ಬಾಲ್ಗೆ ಬಂದಂಥ 50 ಯಾರು ತಾನೇ ಮರೀತಾರೆ KL ರಾಹುಲ್ ಅವರ ಬ್ಯಾಟಿಂದ. ಸೊ ಆ ಟೈಮ್ಗೆ ಅದೇ ಒಂಥರ, ಈ ಟೈಮಿಗೆ ಬಿಡಿ, ಈ ಟೈಮಿಗೆ ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಅದು ಇದೆಲ್ಲ ಬಂದಿರೋದ್ರಿಂದ ಸೊ ಏನೋ ಒಂಥರ ಡಿಫ್ರೆಂಟಾಗಿ ಸೌಂಡ್ ಆಗ್ಬೋದು. ಬಟ್ ಆ ಟೈಮ್ಗೆ 14 ಬಾಲಿಗೆ 50 ಅಂತ ಅಂದರೆ ಅದೊಂಥರ ಸೀರಿಯಸ್ಲಿ ಅನ್ಬಿಲಿವೇಬಲ್. ಇವಾಗಲೂ ಅನ್ಬಿಲಿವೇಬಲ್, ಬಟ್ ಆ ಟೈಮಲ್ಲಂತೂ ಅಜ್ಜಿ ಸೈಕ್ ಆಗೋಗ್ಬಿಡೋದು. ಬಟ್ KL ರಾಹುಲ್ ಆಬ್ವಿಯಸ್ಲಿ ಎಲ್ಲ ಇಯರ್ನು ಕೂಡ ಏನು KL ರಾಹುಲ್ಗೆ ಬೌಲಿಂಗ್ ಮಾಡಬೇಕು ಅಂತ ಸುಮ್ಮನೆ ಇರೋದಿಲ್ಲ. ಮೋಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರು, ಪ್ರತಿ ಸೀಸನು 500 ರನ್ನು ಕನ್ಸಿಸ್ಟೆಂಟ್ ಆಗಿ ಹೊಡಿತಾರೆ. ಅಪ್ಡೇಟ್ ನಂಬರ್ 9 ಅದೇ ನಮ್ಮ RCBಯ ಮೆಂಟರ್ ಅವರು ಮಾತಾಡಿದ್ದಾರೆ, ದಿನೇಶ್ ಕಾರ್ತಿಕ್ ಅವರು. RCBಯ ಕಲ್ಚರ್ ಯಾವಾಗ ಚೇಂಜ್ ಆಯಿತು ಅಂತಂದರೆ, ಫ್ಯಾಫ್ ಡು ಪ್ಲೆಸಿಸ್ ಅವರು ಎಂಟ್ರಿ ಕೊಡ್ತಾ ಇದ್ದಂಗೆ ಒಂಥರ ಚೇಂಜ್ ಆಯಿತು. ಹೌದು, ನಾವು ಅವರ ಒಂದು ಕ್ಯಾಪ್ಟನ್ಸಿ ಗೆದ್ದಿಲ್ಲದೆ ಇರ್ಬೋದು ಅಥವಾ ಫೈನಲ್ಗೆ ಕ್ವಾಲಿಫೈ ಆಗದೆ ಇರ್ಬೋದು, ಅವ್ರದ್ದು ಕಲ್ಚರ್ ಅನ್ನೋದು ಅಲ್ಲಿಂದ ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. RCB ಮುಂಚೆ ಬೇರೆ ಥರ ಇತ್ತು, ಫ್ಯಾಫ್ ಡು ಪ್ಲೆಸಿಂದ ಬೇರೆ ಥರನೇ ಕಲ್ಚರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಮೂವ್ ಬ್ಯಾಟು ಜೊತೆಗೆ ಆ್ಯಂಡಿ ಫ್ಲವರ್ ಬಂದಾಗಿಂದ ಅಂತೂ ಕೇಳಂಗೇನೆ ಎಲ್ಲ, ಅದು ಅದ್ದೂರಿ ಆಗೋಗ್ಬಿಡ್ತು ಅದ್ರ ಜೊತೆಗೆ ಸೇರಿಕೊಂಡು. ಸೊ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡ್ಬಂದ್ವಿ. ಫ್ಯಾಫ್ ಡು ಪ್ಲೆಸ್ ಅವ್ರು ಏನು ಕ್ಯಾರಿ ಔಟ್ ಮಾಡ್ಕೊಂಡ್ಬಂದಿದ್ರು, ಸೊ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಎಕ್ಸಲೆಂಟಾಗಿ ಪ್ರೂವ್ ಮಾಡಿದ್ವಿ ಅಷ್ಟೇ. ಅದರಿಂದನೇ ನಾವು 2 ಟ್ರೋಫಿನ ಗೆಲ್ಲೋದಕ್ಕಾಗಿರೋದು ಅಂತ ಹೇಳಿದರೆ ಫ್ಯಾಫ್ ಡು ಪ್ಲೆಸ್ಗೆ ಮೇನಾಗಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 10 ಸ್ಟುವರ್ಟ್ ಬ್ರಾಡ್ ಅವ್ರು ಮಾತಾಡಿದರೆ ಜೋ ರೂಟ್ ಅವರ ಬಗ್ಗೆ. ಅವ್ರು ಹೇಳೋದೇನು ಅಂದರೆ, ಜೋ ರೂಟ್ ಈಸ್ ಫುಲ್ಲಿ ಫೋಕಸ್ ಆನ್ ಸ್ಕೋರಿಂಗ್ ರನ್ಸ್ ಇನ್ ಪ್ರೆಸೆಂಟ್. ಹೌದು, ಇವರು ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಬೇರೆ ಥರ, ಆ್ಯಂಡ್ ಇವಾಗ ಸಾಕ್ತಾ ಇರೋದೇ ಒಂಥರ ಬೇರೆ ಥರ. ರೀಸೆಂಟಾಗಿ ಅವ್ರು ಒಂಥರ ಏಜ್ ಆದಮೇಲೆ ಅವರು ಒಂಥರ ವೈನ್ ಥರ ಸೂಪರ್ ಫ್ರೆಶ್ ಆಗಿಬಿಟ್ಟು ಸೂಪರ್ ಕಿಕ್ ಕೊಡ್ತಾವ್ರೆ. ರೀಸೆಂಟ್ ಒಂದು 4-5 ವರ್ಷದಿಂದ ಅಂತ ಕೇಳಂಗಿಲ್ಲ, ಆ ಥರ ಅದ್ದೂರಿಯಾಗಿ ಆಡ್ತಾ ಇದ್ದಾರೆ ಟೆಸ್ಟ್ ಫಾರ್ಮೇಟ್ನ. ಸೊ ಅವ್ರು ಹೇಳೋದೇನು ಅಂತಂದರೆ, ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡ್ನ ಬ್ರೇಕ್ ಮಾಡುವಂಥ ಎಲ್ಲ ಚಾನ್ಸ್ ಇದೆ ಜೋ ರೂಟು ಅಂತ. ಅದು ಈ ಜನ್ರೇಷನ್ ಅವರು ಬ್ರೇಕ್ ಮಾಡ್ಬಿಡ್ತು ಅಂತ ಅಂದರೆ ಇಟ್ಕೊಳ್ಳಿ, ಟೆಸ್ಟ್ ಫಾರ್ಮೇಟಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡ್ನ ಲೆಜೆಂಡನೇ ಇವಾಗ ಅವರು. ಆಬ್ವಿಯಸ್ಲಿ ಫ್ಯಾಪ್ 4ಅಲ್ಲಿ ಇರುವಂಥವ್ರನ್ನೇ ಇವರು. ಇನ್ಫ್ಯಾಕ್ಟ್ ಅವ್ರೆಲ್ಲರಿಗೂ ಫ್ಯಾಪ್ 4ಅಲ್ಲೇ ಒನ್ ಆಫ್ ದ ಗ್ರೇಟೆಸ್ಟ್ ಅಂತ ಹೇಳಬೇಕು ಜೋ ರೂಟ್ ಅವ್ರು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ. ಸೊ ಖಂಡಿತ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಅಂತಂದರೆ ಇವ್ರನ್ನ ಮೀರ್ಸೋದಕ್ಕೆ ಆಗೋದಿಲ್ಲ ಗುರು ಯಾರನ್ನು. ಅಂದರೆ ಗೋಯಿಂಗ್ ಫಾರ್ವರ್ಡ್ ಹೇಳ್ತಿರೋದು ಟೆಸ್ಟ್ ಕ್ರಿಕೆಟಲ್ಲಿ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ತಿಳಿಸಿ ಗಾಯ್ಸ್.